ನಮಸ್ಕಾರ ವೀಕ್ಷಕರೇ. ಭಾರತೀಯ ಸಂಸ್ಕೃತಿಯ ವಿದ್ವತ್ಪೂರ್ಣ ಅನಾವರಣವೇ ಸಂತೋಷ ಸೂತ್ರ. ಎಲ್ಲ ಸಂಪ್ರದಾಯಗಳಲ್ಲೂ ಭಾರತೀಯ ಸಂಪ್ರದಾಯಕ್ಕೆ ತನ್ನದೇ ಆದಂತಹ ಮಹತ್ವ ಇದೆ. ಅದರಲ್ಲೂ ಕೌಟುಂಬಿಕ ವ್ಯವಸ್ಥೆ ಭಾರತದಲ್ಲದೆ ಬೇರೆ ಎಲ್ಲೂ ಆ ರೀತಿಯ ವ್ಯವಸ್ಥೆಗಳನ್ನು ನೋಡಲಾಗಲ್ಲ. ಹಾಗಾದರೆ ಈ ಭಾರತೀಯ ಕೌಟುಂಬಿಕ ವ್ಯವಸ್ಥೆಯ ಹಿನ್ನೆಲೆ ಏನು, ಮಹತ್ವ ಏನು, ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡೋಣ. ಭಾರತೀಯ ಕೌಟುಂಬಿಕ ವ್ಯವಸ್ಥೆ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಸಂತೋಷ್ ಗುರೂಜಿ ನಮ್ಮ ಜೊತೆ ಇದ್ದಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈಗಾಗಲೇ ಹೇಳಿದೆ, ಭಾರತೀಯ ಸಂಸ್ಕೃತಿಯಲ್ಲಿ ತನ್ನದೇ ಆದಂತಹ ಮಹತ್ವ, ತನ್ನದೇ ಆದಂತಹ ಹಿನ್ನೆಲೆಯನ್ನು ಹೊಂದಿದೆ ಅಂತ. ಅದರಲ್ಲಿ ಪ್ರಮುಖವಾಗಿ ನಾವು ಗಮನ ಹರಿಸೋದಾದ್ರೆ ಈ ಕೌಟುಂಬಿಕ ವ್ಯವಸ್ಥೆ, ಹಾಗೆ ಈ ದಾಂಪತ್ಯ ವ್ಯವಸ್ಥೆ ಏನಿದೆ ಅದು ಅತ್ಯದ್ಭುತ ಅಂತ ಹೇಳ್ಬೋದು. ಈ ದಾಂಪತ್ಯ ವ್ಯವಸ್ಥೆಯ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಈ ದೇಶದಲ್ಲಿ ಬಹಳ ವರ್ಷಗಳ ಹಿಂದೆ, ಎಷ್ಟೋ ಸಹಸ್ರಾರು ವರ್ಷಗಳ ಹಿಂದಿನಿಂದಲೂ ಸಹ ಇದು ನಡ್ಕೊಂಡು ಬಂತು. ಗಂಡ ಹೆಂಡತಿ ಮಕ್ಕಳು ಸಂಸಾರ ಕುಟುಂಬ ಅಂತ ಕರ್ಕೊಂಡು ಬಂದ್ವಿ. ಈ ಥರನಾದಂತಹ ಕುಟುಂಬಗಳಲ್ಲಿ ಅವಿಭಕ್ತ ಕುಟುಂಬ ಅನ್ನುವಂಥದ್ದೇ ಹಿಂದೆ ಇದ್ದಂಥದ್ದು ಅಲ್ವಾ. ಅದು ಈ ದೇಶದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯವಾಯಿತು. ಇವತ್ತಿಗೂ ಸಹ ಪಾಶ್ಚಾತ್ಯರಲ್ಲಿ ಬಹಳ ಗೊಂದಲಕ್ಕೀಡಾಗ್ತಾ ಇರುವಂಥದ್ದು, ಜೊತೆಯಲ್ಲಿ ಕಡೆಯ ದಿನಗಳ ಜೀವನವನ್ನು ಕಷ್ಟಕರವಾಗಿ ಕಳ್ಕೊಳ್ಳಿಕ್ಕೆ ಕಾರಣವಾಗ್ತಾ ಇರೋದು ಸಹ ಈ ಕುಟುಂಬದ ವ್ಯವಸ್ಥೆ ಸರಿಯಾಗಿ ಇಲ್ಲದೇ ಇರುವಂಥದ್ದು. ಆದರೆ ನಮ್ಮಲ್ಲಿ ಕಾನೂನಿನ ವ್ಯವಸ್ಥೆಯಿಂದ ಇಷ್ಟೊಂದು ಬಂಧಿತವಾಗಿಲ್ಲ. ಇಲ್ಲಿ ಭಾವನಾತ್ಮಕವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಇದೆ, ಜೊತೆಯಲ್ಲಿ ದೈವಿಕವಾಗಿರ್ತಕ್ಕಂಥ ಬಂಧನಗಳನ್ನು ಇದರೊಳಗೆ ಮಾಡಲ್ಪಟ್ಟಿದೆ. ಅಂದರೆ ಸಂಬಂಧ, ಸಂಪ್ರದಾಯ, ಸಂಸ್ಕೃತಿ, ಧಾರ್ಮಿಕ ಇವುಗಳ ಭಾವನೆಯಿಂದ ಗಂಡು ಹೆಣ್ಣನ್ನು ಒಟ್ಟು ಮಾಡ್ತಾ ಇರೋದರಿಂದಾಗಿ ಇಷ್ಟು ದಿವಸಗಳ ಕಾಲ ಈ ಕುಟುಂಬ ಅಂತ ನಡ್ಕೊಂಡು ಬರ್ತಾ ಇದೆ. ಪ್ರಾಚೀನ ಕಾಲದಲ್ಲಿ ಒಂದು ತಿಳ್ಕೊಂಡ್ರು, ಗಂಡು ಹೆಣ್ಣು ಈ ವಂಶ ಮುಂದುವರಿಲಿಕ್ಕೆ ಬೇಕಾಗತ್ತೆ, ಸಂತಾನಾಭಿವೃದ್ಧಿಗೋಸ್ಕರವಾಗಿ ಇಬ್ಬರು ಸೇರುವಂಥದ್ದು ಈ ಪ್ರಕೃತಿ ನಿಯಮ. ಹಾಗಿದ್ದ ಮೇಲೆ ಪ್ರಾಣಿ ಪಕ್ಷಿಗಳು ಸಮೇತ ಅದೇ ರೀತಿಯಾಗಿ ನಡ್ಕೊಂಡು ಹೋಗುತ್ತೆ. ಅದಕ್ಕೇನು ಸಂಸಾರ ಅಂತಿಲ್ಲ, ಸಂಬಂಧಗಳು ಅಂತಿಲ್ಲ. ಎಷ್ಟು ವ್ಯತ್ಯಾಸ ಇದೆ ನೋಡಿ. ಯಾಕೆ ಇದನ್ನು ಗಮನಿಸಿದ್ರು ಅಂತಂದರೆ, ಮೂಲಭೂತ ಪ್ರಶ್ನೆ, ಪ್ರಾಣಿಗೂ ಮತ್ತು ಮನುಷ್ಯನಿಗೂ, ಪಕ್ಷಿಗೂ ಮತ್ತು ಮನುಷ್ಯನಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಏನು ಈ ವ್ಯತ್ಯಾಸ ಅಂತಂದರೆ, ಈ ಪ್ರಾಣಿ ಪಕ್ಷಿಗಳಿಗೂ ತನ್ನದೇ ಆದಂಥ ಸಿದ್ಧಾಂತ ಇದೆ. ವಂಶಕ್ಕೋಸ್ಕರವಾಗಿಯೇ ಗಂಡು ಹೆಣ್ಣು ಸೇರತ್ತೆ ಬಿಟ್ಟರೆ ಪುರುಸೊತ್ತಿದೆ ಅಂತ ಆ ಥರದ್ದು ಹೋಗೋದಿಲ್ಲ. ಅಥವಾ ಕಾಮದ ಬಯಕೆಯಿಂದ ಅವೆರಡು ಸೇರುವಂಥದ್ದು ಇರೋದೇ ಇಲ್ಲ. ಇಂಥ ಒಂದು ವಿಚಿತ್ರ ನೋಡಿ. ಆ ಪ್ರಾಣಿಗಳದ್ದು ಆ ವ್ಯವಸ್ಥೆ ಇದೆ. ಕೇವಲ ಸಂತಾನಕ್ಕೋಸ್ಕರವಾಗಿಯೇ ತಾನು ಸೇರುವಂಥದ್ದು. ಮತ್ತು ಅದಕ್ಕೂ ಒಂದು ಸಮಯ ಅಂತಿರುತ್ತೆ. ಆಮೇಲೆ ಪ್ರೇಮ ಪ್ರೀತಿ ವಾತ್ಸಲ್ಯ ಇವುಗಳನ್ನೆಲ್ಲ ಹಚ್ಕೊಂಡು ಇರೋದಿಲ್ಲ. ಆದರೆ ಗಂಡು ಹೆಣ್ಣು ವಿಷಯಕ್ಕೆ ಬಂದಾಗ ಪ್ರಾಣಿಗಳಲ್ಲಿ ತನ್ನದೇ ಆದಂಥ ಸಿದ್ಧಾಂತಗಳು ಒಟ್ಟಿಗೆ ಇದ್ದರೂ ಸಹ ತನ್ನ ಇಚ್ಛೆಯನ್ನು ಮೀರಿ ಅವು ದಾಟೋದಿಲ್ಲ. ಭಗವಂತ ಎಷ್ಟು ಚೆನ್ನಾಗಿ ಸೃಷ್ಟಿಸಿದ್ದಾನೆ. ಆದರೆ ಮನುಷ್ಯರಲ್ಲಿ ಮಾತ್ರ ಈ ಸಂಬಂಧಗಳಿಗೆ ಬೆಲೆಯೇ ಇಲ್ಲ. ಏನು ಸಂಬಂಧಿಕರಾಗಲಿ, ಹತ್ತಿರದವರಾಗಲಿ, ಅಥವಾ ಎಲ್ಲಿಯವರೆಗೆ ಇವತ್ತಿನ ಪರಿಸ್ಥಿತಿ ಬಂದಿದೆ ಅಂದರೆ, ತಂದೆ ಮಗಳು ಅಣ್ಣ ತಂಗಿಯವರು ಸಮೇತ ಪ್ರಾಯಕ್ಕೆ ಬಂದಾಗ ಒಟ್ಟಿಗೆ ಇರುವಾಗಿಲ್ಲ ಅಂತ ಬಂದಿದೆ. ಅಂದರೆ ಅಷ್ಟು ಮನುಷ್ಯ ತನ್ನತನವನ್ನು ತಾನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಈ ಕಾಮದ ಭಾವನೆಯಿಂದ ಬದಲಾಗ್ಬೋದು. ಹೀಗಿರುವಾಗ ಒಂದು ಸಿಸ್ಟಮಲ್ಲಿ ತರಬೇಕಾಗತ್ತೆ. ಹೇಗೆ ತರಬೇಕು? ಇಂತಹ ಒಂದು ಹುಡುಗನಿಗೆ ಇಂತಹ ಒಂದು ಹುಡುಗಿಯನ್ನು ನಾವು ಬಂಧಿಸಬೇಕಾಗತ್ತೆ. ಈ ಜನ್ಮದಲ್ಲಿ ಇವರೇ ಇಬ್ಬರು ಹೀಗೆ ಬದುಕಬೇಕು. ಇವರಿಂದ ಹುಟ್ಟಿರ್ತಕ್ಕಂತಹ ಮಕ್ಕಳು ಅವರಿಗೆ ಇವರು ಏನಾದರೂ ಪಿತೃಧರ್ಮ ಮಾತೃಧರ್ಮ ಅಂತ ತಂದಿಟ್ಟು ನೋಡಿ, ಧರ್ಮವನ್ನು ಹೆಂಗೆ ತಂದಿಟ್ಟು ಅಂತ. ಪಿತೃಧರ್ಮ ಮಾತೃಧರ್ಮ ಅಂತಂದ್ರೇನು? ಹುಟ್ಟಿಸಿದಂಥ ಮಕ್ಕಳನ್ನು ಅನಾಥರಾಗಿ ಮಾಡಿ ಹೋಗುವಂಥದ್ದಲ್ಲ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಅಥವಾ ಆಹಾರದ ವ್ಯವಸ್ಥೆಯನ್ನು, ಊಟ ವಸತಿಗಳನ್ನು, ಜೊತೆಯಲ್ಲಿ ಮುಂದಿನ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದು ಕರ್ತವ್ಯ ಯಾರದ್ದು? ತಂದೆಯದು, ತಾಯಿದು. ಈ ಮಗನಿಗೆ ಸಹ ಪುತ್ರಧರ್ಮ ಅಂತಿದೆ. ಏನು? ತಂದೆಯನ್ನು ಯಾವ ರೀತಿ ನೋಡಬೇಕು, ತಾಯಿಯನ್ನು ಯಾವ ರೀತಿ ನೋಡಬೇಕು ಅನ್ನೋದನ್ನು ಸಹ ಧಾರ್ಮಿಕವಾಗಿ ಸಿದ್ಧಾಂತಗಳನ್ನು ಮನೋಭರಿತ ಶುರು ಮಾಡಿದ. ಈ ದೇಶದಲ್ಲಿ ಇದು ಬಂದದ್ರಿಂದ ಹಾಗಿದ್ರೆ ಯಾರಿಗೆ ಯಾರನ್ನು ಮದುವೆ ಮಾಡಬೇಕು ಅದನ್ನು ಗುರು ಹಿರಿಯರು ನಿಶ್ಚಯಿಸಬೇಕು. ಒಂದು ಮದುವೆ ಕಾರ್ಡಲ್ಲಿ ಬರಿತೀವಿ ನೋಡಿ, ಇವರಿಗೆ ಇಂಥ ವಧುವನ್ನು ಇಂಥ ವರನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂಥೇಳಿ ಗುರು ಹಿರಿಯರು ನಿಶ್ಚಯಿಸಿರುವುದರಿಂದ ಬಂಧು ಮಿತ್ರರು ಬಂದು ಆಶೀರ್ವದಿಸಬೇಕಾಗಿ ಪ್ರಾರ್ಥನೆ ಅಂತ ಮದುವೆನಲ್ಲಿ ಇರ್ತದೆ. ಇದು ಯಾಕೆ ಅಂತಂದರೆ, ಬಂದು ಎಲ್ಲ ಊಟ ಮಾಡ್ಕೊಂಡು ಹೋಗೋದಕ್ಕಂತ ಕರೆಯೋದಲ್ಲ. ಈ ಗಂಡಿಗೆ ಈ ಹೆಣ್ಣನ್ನು ನಾವು ನಿಮ್ಮೆಲ್ಲರ ಮುಂದೆ
ನಾವು ಒಂದು ಮಾಡ್ತಾ ಇದ್ದೇವೆ. ಯಾರ ಮುಖಾಂತರ? ಅಗ್ನಿ ಸಾಕ್ಷಿಯಾಗಿ ಅಂತ. ಇದಕ್ಕೆ ಯಾರು ಸಾಕ್ಷಿ ಆಗಬೇಕು? ಪ್ರತ್ಯಕ್ಷವಾಗಿ ನೀವುಗಳು ಸಾಕ್ಷಿ ಆಗಬೇಕು, ಆಶೀರ್ವಾದಗಳು ಮಾಡೋದ್ರ ಮುಖಾಂತರ ಅಂತ ಮಾಡಿಟ್ರು. ಇದನ್ನು ಮಾಡ್ಕೊಂಡು ಬಂದಿದ್ದಿದೆಯಲ್ಲ, ಜೀವನ ನಡ್ಕೊಂಡು ಹೋಗ್ತಾನೆ ಇರ್ತದೆ. ಅವಳಿಂದ ಮಕ್ಕಳನ್ನು ಪಡಿತೀವಿ, ಮಕ್ಕಳನ್ನು ಪಡೆದ ಮೇಲೆ ಅದನ್ನು ಸಾಕ್ತೀವಿ ಸಾಧ್ಯವಾದಷ್ಟು ಮಟ್ಟಿಗೆ. ಅದರ ಮಧ್ಯದಲ್ಲಿ ಹೆಂಡತಿಯಾಗಿ ಬಂದಂಥವಳು ನನ್ನ ಕೆಲಸದವಳು ಅಂತ ತಿಳ್ಕೊಳ್ಳೋದು ದೊಡ್ಡ ಮೂರ್ಖತನ. ಇದು ಬಹಳಷ್ಟು ಜನ ನಡೆಸ್ತಾ ಇರೋದು ಇಲ್ಲೇ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀವಿ. ವೀಕ್ಷಕರೇ, ನಾನು ಈಗಾಗಲೇ ಪ್ರತಿ ಬಾರಿಯೂ ಹೇಳ್ತಾ ಇರ್ತೀನಿ, ಹಿಂದೂ ಧರ್ಮದಲ್ಲಿ ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇದೆ. ಯಾವುದು ಮೂಢನಂಬಿಕೆ ಅಂತ ಯಾರೂ ಮಾಡಲಿಲ್ಲ, ಆದರೆ ನಮ್ಮ ಅಜ್ಞಾನದಿಂದ ಅದು ಮೂಢನಂಬಿಕೆ ಆಗಿದೆ. ಅಲ್ಲದೆ ಕೆಲವು ಡಾಂಬಿಕರು ಅದನ್ನು ಆಚರಣೆಗೆ ತಂದು ಮೂಢನಂಬಿಕೆಯನ್ನು ಜನರ ಮೇಲೆ ಹೇರೋ ಪ್ರಯತ್ನ ಮಾಡ್ತಾರೆ. ಈ ಕೌಟುಂಬಿಕ ವ್ಯವಸ್ಥೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.